ಪುನೀತ್ ರಾಜ್ಕುಮಾರ್ ಸ್ಯಾಂಡಲ್ವುಡ್ ಸ್ಟಾರ್ ಆದಂತಹ ರಾಜ್ಕುಮಾರ್ ಅವರ ಮಗ ಪುನೀತ್ ರಾಜ್ಕುಮಾರ್ ಅವರ ಬಗ್ಗೆ ನಿಮಗೆಲ್ಲ ಗೊತ್ತೇ ಇರುತ್ತೆ. ಅಷ್ಟೇ ಅಲ್ಲ, ನಿಮಗೆ ಇನ್ನೊಂದು ವಿಷಯ ಗೊತ್ತಿರುತ್ತೆ. ಅದೇನಪ್ಪ ಅಂದರೆ, ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ ನಮಗೆ ಎಷ್ಟು ಗೊತ್ತೋ ನಮಗಿಂತ ಹೆಚ್ಚು ಕನ್ನಡ ಇಂಡಸ್ಟ್ರಿಯಲ್ಲಿ ಇರೋರಿಗೆ ತುಂಬ ಚೆನ್ನಾಗಿ ಅವರ ಬಗ್ಗೆ ಗೊತ್ತೇ ಇರುತ್ತೆ. ಬಟ್ ಅವರ ಜೊತೆ ಇದ್ದ ಕನ್ನಡ ಇಂಡಸ್ಟ್ರಿಗೂ ಕೂಡ ಗೊತ್ತಿಲ್ಲದೆ ಇರೋ ವಿಷಯ ಹಲವಾರು ಸೀಕ್ರೆಟ್ ಪುನೀತ್ ರಾಜ್ಕುಮಾರ್ ಅವರ ಆಪ್ತ NS ರಾಜ್ಕುಮಾರ್ ಅವರಿಗೆ ಗೊತ್ತು. ವೀರಪ್ಪನ್ ಕೇಸ್ನಿಂದ ಹಿಡಿದು ಅವರ ಜೀವನ ಶೈಲಿ ಹಾಗೂ ಪುನೀತ್ ರಾಜ್ಕುಮಾರ್ ಅವರ ಸಿನಿಮಾ ಜರ್ನಿ ಬಗ್ಗೆ ಎಲ್ಲ ಬಿಚ್ಚಿಟ್ಟ NS ರಾಜ್ಕುಮಾರ್ ಅವರು ಹಲವಾರು ಜನರಿಗೆ ಗೊತ್ತಿಲ್ಲದೆ ಇರೋ ವಿಷಯ ಹೇಳಿದ್ದಾರೆ. ಹಾಗಾದ್ರೆ NS ರಾಜ್ಕುಮಾರ್ ಅವರು ಪುನೀತ್ ರಾಜ್ಕುಮಾರ್ ಅವರ ಬಗ್ಗೆ ಮತ್ತೇನು ಹೇಳಿದ್ದಾರೆ ಹಾಗೂ ಏನ್ ಮಾಡೋಕೆ ಹೊರಟಿದ್ದಾರೆ ಅಂತ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡೋಣ. ನಾನು ನಿಮ್ಮ ಬಾನು, ನೀವು ನೋಡ್ತಾ ಇದ್ದೀರಾ ಮೂವಿ ಸ್ಟಫ್. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ. ಪುನೀತ್ ರಾಜ್ಕುಮಾರ್ ಆಗಲಿ ಕೆಲವು ವರ್ಷಗಳು ಆದರೂ ಕೂಡ ಅವರ ಅಭಿಮಾನಿಗಳು ಇನ್ನೂ ಅವರನ್ನು ಮರೆತಿಲ್ಲ. ಮರೆಯೋದಷ್ಟೇ ಅಲ್ಲ, ಆ ನೋವಿನಿಂದ ಹೊರಗಡೆ ಕೂಡ ಬಂದಿಲ್ಲ. ಇಂಥ ಮನುಷ್ಯ ತಮ್ಮ ಅಭಿಮಾನಿಗಳಿಗೆ ಮರೆಯೋಕ್ಕಾಗ್ತಿಲ್ಲ ಅಂದರೆ ಅವರ ಜೊತೆ ಇದ್ದವರಿಗೆ ಎಷ್ಟು ನೋವಾಗಿರಬಾರ್ದು. ಇದನ್ನು ಕಲ್ಪನೆ ಮಾಡಿಕೊಳ್ಳೋದಕ್ಕೂ ಕೂಡ ಕಷ್ಟ. ಬಟ್ ಅವರ ಆರಂಭದ ದಿನದಿಂದ ಹಿಡಿದು ಆಲ್ಮೋಸ್ಟ್ ಕೊನೆವರೆಗೂ ಅವರ ಜೊತೆ ಇದ್ದು ಅವರ ಬಗ್ಗೆ ಎಲ್ಲ ತಿಳಿದುಕೊಂಡು ಅವರಿಗೆ ತುಂಬ ಆಪ್ತರಾದ ವ್ಯಕ್ತಿ ಅಂದರೆ ಅದು NS ರಾಜ್ಕುಮಾರ್ ಅವರು. ಕೇವಲ ಅವರ ಜೊತೆ ಅಷ್ಟೇ ಇರುತ್ತಿರಲಿಲ್ಲ, ಅವರು ಸೆಲೆಕ್ಟ್ ಮಾಡುವ ಸಿನಿಮಾದಿಂದ ಹಿಡಿದು ವ್ಯವಹಾರದಲ್ಲೂ ಕೂಡ ಭಾಗಿಯಾಗಿದ್ದರು. ಪುನೀತ್ ರಾಜ್ಕುಮಾರ್ ಅವರು ಒಪ್ಪಿಕೊಳ್ಳುತ್ತಿದ್ದ ಪ್ರತಿಯೊಂದು ಸಿನಿಮಾದ ಹಿಂದೆನೂ ಇವರು ಇರ್ತಾ ಇದ್ರು. ಪುನೀತ್ ರಾಜ್ಕುಮಾರ್ಗೆ ಇವರು ಎಷ್ಟು ಕ್ಲೋಸ್ ಆಗಿದ್ದು ಅಂದರೆ, ಯಾರೇ ನಿರ್ಮಾಪಕರಾಗಿರಲಿ ನಿರ್ದೇಶಕರಿರಲಿ ಪುನೀತ್ ರಾಜ್ಕುಮಾರ್ ಜೊತೆ ಸಿನಿಮಾ ಮಾಡಬೇಕು ಅಂತ ಬಯಸಿದ್ರೆ ಮೊದಲು NS ರಾಜ್ಕುಮಾರ್ ಅವರನ್ನೇ ಸಂಪರ್ಕ ಮಾಡಬೇಕು. ಅಲ್ಲಿ ಗ್ರೀನ್ ಸಿಗ್ನಲ್ ಸಿಕ್ಕರೆ ಅಲ್ಲಿಂದ ಪುನೀತ್ ಬಳಿಗೆ ಬರುತ್ತಿತ್ತು. ಇದು ಕಥೆಯಲ್ಲಿ ಅಷ್ಟೇ ಅಲ್ಲ, ವ್ಯವಹಾರದಲ್ಲೂ ಕೂಡ ಅವರೇ ಮುಂದಿರ್ತಾ ಇದ್ರು. ವೀಕ್ಷಕರು, ಎಷ್ಟೆಲ್ಲ ಕ್ಲೋಸ್ ಆಗಿರೋ NS ರಾಜ್ಕುಮಾರ್ ಅವರು ಅಫ್ಕೋರ್ಸ್ ಪುನೀತ್ ರಾಜ್ಕುಮಾರ್ ಅವರ ಬಗ್ಗೆ ಸಾಕಷ್ಟು ಗೊತ್ತಿದ್ದೇ ಇರುತ್ತೆ. ಪುನೀತ್ ರಾಜ್ಕುಮಾರ್ ಅವರ ಬಗ್ಗೆ ಇದ್ದ ಅವರ ಸಂಬಂಧ ಹಾಗೂ ಪುನೀತ್ ರಾಜ್ಕುಮಾರ್ ಅವರ ಬಗ್ಗೆ ಹಲವಾರು ಜನರಿಗೆ ಗೊತ್ತಿರದ ವಿಷಯ ಶೇರ್ ಮಾಡಬೇಕು ಅಂತ ಅಂದುಕೊಂಡಿರೋ NS ರಾಜ್ಕುಮಾರ್ ಅವರು, ಬಟ್ ಅದು ಯಾವ ರೀತಿ ಮಾಡ್ತಾರೆ ಅಂತ ನೋಡೋಣ. ವೀಕ್ಷಕರೇ, ಪುನೀತ್ ರಾಜ್ಕುಮಾರ್ ಅವರ ಪ್ರತಿಯೊಂದು ವಿಷಯದಲ್ಲಿ NS ರಾಜ್ಕುಮಾರ್ ಅವರು ಭಾಗಿಯಾಗಿದ್ದರು. ಬಟ್ ಅವರ ಕೊನೆ ದಿನಗಳಲ್ಲಿ ಸ್ವಲ್ಪ ದೂರ ಆಗಿದ್ದರು ಅಂತ ಹೇಳಲಾಗುತ್ತೆ. ಇಷ್ಟೆಲ್ಲ ಕ್ಲೋಸ್ ಆಗಿರೋ ವ್ಯಕ್ತಿ ಕೊನೆಯಲ್ಲಿ ಅಪ್ಪು ಜೊತೆ ಸ್ವಲ್ಪನೂ ಕಾಣಿಸ್ಕೊಳ್ತಾ ಇರಲಿಲ್ಲ. ಬಟ್ ಕೊನೆಯಲ್ಲಿ ಅವರಿಬ್ಬರ ಮಧ್ಯೆ ಏನಾಯ್ತು ಅಂತ ಸಿನಿಮಾ ಇಂಡಸ್ಟ್ರಿ ಮಂದಿಗೂ ಕೂಡ ಗೊತ್ತಿಲ್ಲ. ಬಟ್ ಅವರು ನೆನಪಿನಲ್ಲಿ ಇರೋ NS ರಾಜ್ಕುಮಾರ್ ಅವರು ಇವಾಗ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಅದು ಏನಂದ್ರೆ, ಈಗ ಪುನೀತ್ ಜೊತೆ ಕಳೆದ ನೆನಪುಗಳನ್ನೆಲ್ಲ ಪುಸ್ತಕ ರೂಪದಲ್ಲಿ ಹೊರತರುವುದಕ್ಕೆ ಹೊರಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಹಿರಿಯ ಪತ್ರಕರ್ತ ಗಣೇಶ್ ಕಾಸರಗೋಡು ಅವರಿಗೆ ಫೋನಿನಲ್ಲಿ ಮಾತನಾಡಿದ ಆಡಿಯೋ ಒಂದು ಯೂಟ್ಯೂಬ್ ಚಾನೆಲ್ ನಲ್ಲಿ ಇವಾಗ ವೈರಲ್ ಆಗ್ತಾ ಇದೆ. ಆ ಆಡಿಯೋದಲ್ಲಿ ರಾಜ್ಕುಮಾರ್ ಬಗ್ಗೆ ಹಾಗೂ ತಮ್ಮ ಸಿನಿಮಾ ಜರ್ನಿ ಬಗ್ಗೆ ಕೆಲವು ಇಂಟ್ರೆಸ್ಟಿಂಗ್ ವಿಷಯಗಳನ್ನ ಹೊರಹಾಕಿದ್ದಾರೆ. NS ರಾಜ್ಕುಮಾರ್ ಅವರೊಂದಿಗೆ ಹಿರಿಯ ಪತ್ರಕರ್ತ ಗಣೇಶ್ ಕಾಸರಗೋಡು ಅವರ ಮಾತಿನ ಆಡಿಯೋದಲ್ಲಿ ವೀರಪ್ಪನ್ ಕಿಡ್ನ್ಯಾಪ್ ಹಾಗೂ ಡೀಲ್ ಬಗ್ಗೆ ಮಾತನಾಡಿದ್ದಾರೆ. ಪುನೀತ್ ಅವರೊಂದಿಗೆ ನಾನು ಕಳೆದ ಪ್ರತಿಯೊಂದು ಕ್ಷಣವೂ ನನ್ನ ಜೊತೆನೇ ಇರಲಿ. ವೀರಪ್ಪನ್ ಕಿಡ್ನ್ಯಾಪ್ನಿಂದ ಹಿಡಿದು ಪ್ರತಿಯೊಂದನ್ನು ನಾನೇ ಡೀಲ್ ಮಾಡಿದ್ದೆ. ಇಲ್ಲಿಯವರೆಗೂ ನಾನು ಎಲ್ಲ ಬಾಯ್ಬಿಟ್ಟಿಲ್ಲ. ಅದು ಫ್ಯಾಮಿಲಿಯವರೆಗೂ ಗೊತ್ತು, ಶಿವಣ್ಣನಿಗೆ ಗೊತ್ತು, ರಾಘಣ್ಣನಿಗೆ ಗೊತ್ತು. ಈ ಮನೆಯ ಅನ್ನ ತಿಂದಿದ್ದೀನಿ, ನಾನು ಈ ಮಟ್ಟಕ್ಕೆ ಬೆಳೆದಿದ್ದೀನಿ ಅಂದರೆ ಅದು ರಾಜ್ಕುಮಾರ್ ಫ್ಯಾಮಿಲಿಯ ನೆರಳಿನಿಂದ ಅಷ್ಟೇ ಎಂದು ಹೇಳಿರುವ NS ರಾಜ್ಕುಮಾರ್ ಅವರು ಕೊನೆಯಲ್ಲಿ ಪುನೀತ್ ಅವರನ್ನ ನಾನೇ ಬಿಟ್ಟು ಬಂದೆ ಎಂದು ಹೇಳುವ ಮೂಲಕ ತನ್ನ ಬಗ್ಗೆ ಪರಿಚಯ ಮಾಡಿಕೊಂಡ NS ರಾಜ್ಕುಮಾರ್ ಅವರು ಪುನೀತ್ ರಾಜ್ಕುಮಾರ್ ಒಪ್ಪಿಕೊಂಡ ಪ್ರತಿಯೊಂದು ಸಿನಿಮಾದ ಹಿಂದೆ NS ರಾಜ್ಕುಮಾರ್ ಇದ್ದರು. ಆದರೆ ಕೊನೆಯ ದಿನಗಳಲ್ಲಿ ಅವರಿಂದ ಹೊರ ಬಂದಿದ್ದರು. ಆ ಬಗ್ಗೆನೂ ಮಾತನಾಡಿದ್ದಾರೆ. ನನ್ನ ಹಾಗೂ ಪುನೀತ್ ರಾಜ್ಕುಮಾರ್ ಸಂಬಂಧ ಹೇಗಿತ್ತು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಕೊನೆಯಲ್ಲಿ ಮಾತ್ರ ನಾನು ಅವರನ್ನ ಬಿಟ್ಟು ಬಂದಿದ್ದೆ. ಅದು ನಾನಾಗಿ ಅವರನ್ನು ಬಿಟ್ಟು ಬಂದಿದ್ದೆ ಹೊರತು ಪುನೀತ್ ಯಾವತ್ತೂ ನನ್ನನ್ನು ಬಿಟ್ಟು ಹೋಗುವಂತೆ ಹೇಳಿಲ್ಲ ಎಂದು ಹೇಳಿದ್ದಾರೆ. ಇವರ ಬಗ್ಗೆ ಬರೆಯುತ್ತಿರುವ ಈ ಪುಸ್ತಕದಲ್ಲಿ ಯಾವುದು ಕೂಡ ಕಾಲ್ಪನಿಕ ವಿಷಯ ಇರೋದಿಲ್ಲ. ಹಾಗೆ ನನ್ನ ಹಾಗೂ ಪುನೀತ್ ಸಂಬಂಧದ ಬಗ್ಗೆ ನಿಜವನ್ನೇ ಬರೆದಿದ್ದೇನೆ ಎಂದು ಹೇಳಿಕೊಂಡಿದ್ದು, ಈ ಪುಸ್ತಕದಲ್ಲಿ ನನ್ನ ಹಾಗೂ ಪುನೀತ್ ರಾಜ್ಕುಮಾರ್ ಅವರ ಸಂಬಂಧ ಹೇಗಿತ್ತು,
ನಮ್ಮಿಬ್ಬರ ಭೇಟಿ, ನಮ್ಮಿಬ್ಬರ ಜರ್ನಿ ಎಲ್ಲವೂ ಬರೆದಿದ್ದೇನೆ. ಈಗಾಗಲೇ ಪುಸ್ತಕ ಬರೆಯುವುದಕ್ಕೆ ಶುರು ಮಾಡಿದ್ದೇವೆ, ಬಟ್ ಇನ್ನೂ ಪ್ರಿಂಟ್ ಆಗಿಲ್ಲ. ಚೆನ್ನೈನ ಪತ್ರಕರ್ತರೊಬ್ಬರು ಬರೆಯುತ್ತಿದ್ದಾರೆ, ನನಗೆ ಈ ಪುಸ್ತಕವನ್ನು ಪ್ರಿಂಟ್ ಮಾಡಲಾ ಬೇಡವಾ ಅನ್ನೋ ಕನ್ಫ್ಯೂಸನ್ ಕೂಡ ಇದೆ ಅಂತ ಹೇಳಿ. ಯಾಕಂದ್ರೆ ಇದರಲ್ಲಿ ಏನು ಕೂಡ ಮುಚ್ಚಿಡಲಾಗಿಲ್ಲ, ಎಲ್ಲವೂ ಸತ್ಯವೇ ಇರುತ್ತದೆ, ವಿವಾದ ಏನೂ ಆಗೋದಿಲ್ಲ. ಯಾಕಂದ್ರೆ ಎಲ್ಲ ಸತ್ಯವನ್ನೇ ಹೇಳುತ್ತಿದ್ದೇನೆ ಎಂದು ಹಲವಾರು ಬಾರಿ ಹೇಳಿದ್ದು. ಇನ್ನೊಂದು ಬುಕ್ ಬರುತ್ತಿದೆ, ಆ ಬುಕ್ ಬರೋದಕ್ಕೆ ಕಾಯುತ್ತಿದ್ದೇನೆ. ಅದು ಬಂದ ಮೇಲೆ ನಾನು ಈ ಬುಕ್ ಅನ್ನ ಬಿಡೋಣ ಅಂತ ಇದ್ದೀನಿ ಅಂತ ಹೇಳಿದ್ದಾರೆ. ಪುನೀತ್ ಅವರ ಬಗ್ಗೆ ಇಷ್ಟೆಲ್ಲ ತಿಳಿದುಕೊಂಡಿರುವ NS ರಾಜ್ಕುಮಾರ್ ಅವರು ಅವರ ಬಗ್ಗೆ ತಿಳ್ಕೊಳ್ಳೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅವರ ಬಗ್ಗೆ ಒಂದು ಸಣ್ಣ ಝಲಕ್ ನೋಡ್ಬಿಡೋಣ. NS ರಾಜ್ಕುಮಾರ್ ಅವರು ಹೇಳುವ ಪ್ರಕಾರ, ಸದ್ಯಕ್ಕೆ ನಾನು ಏನು ಮಾಡುತ್ತಿಲ್ಲ, ಶಿವಣ್ಣನ ಹತ್ತಿರವೂ ಹೋಗಿಲ್ಲ. ನನ್ನ ಹತ್ತಿರ ನರ್ತಕಿ ಹಾಗೂ ಸ್ವಪ್ನ ಚಿತ್ರಮಂದಿರಗಳ ಲೀಸ್ ಇದೆ. ಈಗ ಸದ್ಯಕ್ಕೆ ಇರುವ ಥಿಯೇಟರ್ಗಳನ್ನ ರನ್ ಮಾಡಿಕೊಂಡು ನನ್ನ ತೋಟ ಉಂಟು, ನಾನುಂಟು ಅಷ್ಟೇ ಅಂತ ಇದ್ದೀನಿ. ಆ ಟೈಮಲ್ಲಿ ಮಾಡಿದ್ದು ಈಗ ಸಾಧ್ಯವೇ ಇರ್ತಿರ್ಲಿಲ್ಲ. ನನ್ನ ಹತ್ತಿರ 20 ಎಕರೆ ಭೂಮಿ ಕೂಡ ಇತ್ತು. ಮೈನಾ ಲಾಸ್ ಆಗಿದ್ದರಿಂದ 9 ಎಕರೆ ಮಾರಿಬಿಟ್ಟೆ. ಮೈನಾದಲ್ಲಿ ನನಗೆ 1.5 ಕೋಟಿ ಲಾಸ್ ಆಯಿತು. ಅದಕ್ಕೆ ಪುನೀತ್ ನನಗೆ ಮೈತ್ರಿಗೆ ಪ್ರೀ ಕಾಲ್ ಶೀಟ್ ಕೂಡ ಕೊಟ್ಟರು. ಇದನ್ನೆಲ್ಲವೂ ನನ್ನ ಪುಸ್ತಕದಲ್ಲಿ ಇದೆ ಎಂದು ಹೇಳಿದ್ದು. ಹೀಗೆ ಹಲವಾರು ವಿಷಯಗಳು ಪುನೀತ್ ರಾಜ್ಕುಮಾರ್ ಹಾಗೂ NS ರಾಜ್ಕುಮಾರ್ ಅವರ ಬಗ್ಗೆ ಪುಸ್ತಕದಲ್ಲಿ ರಿವೀಲ್ ಮಾಡಿದ್ದಾರೆ. ಈ ಪುಸ್ತಕ ರಿಲೀಸ್ ಆದ ಮೇಲೆ ನಮಗೆ ಗೊತ್ತಿಲ್ಲದೆ ಇರೋ ಅನೇಕ ವಿಷಯಗಳು ಏನಿರುತ್ತವೆ ಅಂತೂ ಕಾದು ನೋಡಬೇಕಾಗಿದೆ. ವೀಕ್ಷಕರೇ, ಪುನೀತ್ ರಾಜ್ಕುಮಾರ್ ಸಿನಿಮಾಗಳನ್ನೇ ಅಷ್ಟೇ ಅಲ್ಲ, ನಟನಾಗಿ ಆಕ್ಟಿಂಗ್ ಮಾಡುವುದರ ಜೊತೆಗೆ ಒಬ್ಬ ಒಳ್ಳೆ ವ್ಯಕ್ತಿ ಕೂಡ ಆಗಿದ್ರು. ಅವರು ಮಾಡಿದ ದಾನ ಕರ್ಮಗಳು ಅವರು ನಮ್ಮನ್ನ ಬಿಟ್ಟು ಹೋದ ಮೇಲೇನೆ ಎಲ್ಲರಿಗೂ ಗೊತ್ತಾಗಿದ್ದು. ಅಷ್ಟೇ ಅಲ್ಲದೆ ಹಾಡಿನಲ್ಲಿ ಕೂಡ ಸಾಕಷ್ಟು ಇಂಟ್ರೆಸ್ಟ್ ಹೊಂದಿರುವ ನಟ ಅಂತ ಹೇಳಬಹುದು. ಇವರು ಕೇವಲ ನಟ ಹಾಗೂ ಸಿಂಗರ್ ಅಷ್ಟೇ ಆಗಿರಲಿಲ್ಲ, ಒಬ್ಬ ಒಳ್ಳೆ ಡ್ಯಾನ್ಸರ್ ಕೂಡ ಆಗಿದ್ರು. ಬಟ್ ಇವರ ಜರ್ನಿ ಕೇವಲ ಸಿನಿಮಾದಲ್ಲಿ ಅಷ್ಟೇ ಅಲ್ಲ, ಸಮಾಜದಲ್ಲಿ ಹಲವಾರು ಜನರಿಗೆ ಹೆಲ್ಪ್ ಮಾಡುವುದರ ಮೂಲಕ ಬಿಸ್ನೆಸ್ ಮ್ಯಾನ್ ಕೂಡ ಆಗಿದ್ರು. ಸೊ ಇವರ ಬಗ್ಗೆ ಇಷ್ಟೆಲ್ಲ ಗೊತ್ತಿರುವ ನಮಗೆ ಪುಸ್ತಕದಲ್ಲಿ ಮತ್ತೇನು ಸ್ಪೆಷಲ್ ಸೀಕ್ರೆಟ್ ಅಡಗಿದೆ ಅಂತ ಕಾದು ನೋಡೋಣ. ಹಾಗೆ ಪುನೀತ್ ರಾಜ್ಕುಮಾರ್ ಅವರ ಇಷ್ಟೆಲ್ಲ ಕರಿಯರ್ನಲ್ಲಿ ತಮಗೆ ಹೆಚ್ಚು ಇಷ್ಟ ಆಗಿದ್ದು ಏನು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಇಂಥ ಅನೇಕ ಮಾಹಿತಿಗಳನ್ನು ನೋಡೋದಕ್ಕೆ ನಮ್ಮ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನಾವು ಮತ್ತೆ ಸಿಗೋಣ ಮುಂದಿನ ವಿಶೇಷ ವಿಡಿಯೋದಲ್ಲಿ. ಥ್ಯಾಂಕ್ ಯು.